ಅದಕ್ಕೆ ನಿನ್ನೆ ನಾನು ಸ್ವಲ್ಪ ಮನುಷ್ಯನ ಬಗ್ಗೆ ಹೇಳಿನಲ್ಲಮ್ಮ, ಅದು ಸುಮ್ನೆ ಇರಕ್ ಬರಂಗಿಲ್ಲ ಅಂತಾವ್, ಮಂಗ ಇದ್ದಂಗ ಅಂತ ಹೇಳಿನ. ಆದ್ದರಿಂದ ವೇದಾಂತವೆಂಬ ಮುಂದಿನ ಭಾಗಕ್ಕೆ ಕೈ ಹಾಕದೆ ಸತ್ಕರ್ಮಗಳನ್ನು ಬಿಟ್ಟರೆ ಪಾಪವು ಸಂಭವಿಸುವುದು. ಹೌದಲ್ರಿ? ಇದನ್ನ ಬಿಟ್ಟು ಸುಮ್ಮನೆ ಮುಂದಿನದಕ್ಕ ಕೈ ಹಾಕಲಾರ್ದ ಹಿಂದಿಂದ ಬಿಟ್ರೆ ಅವನಿಗೆ ಎಲ್ಲಿ ಅಧೋಗತಿ. ಈಗ ನಿಮ್ಗೆ ಇದನ್ನ ಸರಿಯಾಗಿ ತಿಳಿಬೇಕಂದ್ರೆ ಅದಕ್ಕೆ ಸರ್ಕಸ್ ಅಂತ ಬರ್ತಾರ, ನೀವು ನೋಡಿರ್ಬೇಕು. ಸರ್ಕಸ್ ಅಂತ ಬಂದಾಗ ಹುಲಿ, ಆನೆ, ಆಮೇಲೆ ಅವ್ರ ಮೇಲಿಂದ ಜಿಗಿಯೋದು, ಈ ಕಡೆಯಿಂದ ಜೋಕಾಲ ಆಡ್ಕ ಅಂತ ಆ ಕಡೆ ಹಿಡೋದು, ಆ ಕಡೆಯಿಂದ ತೂಗ್ತಾ ಈ ಕಡೆ ಬಂದು ಹಿಡಿಯೋದು, ಆ ಕಡೆಯವರು ಬಂದು ಇದನ್ನ ಹಿಡಿತಾರೆ, ಇವ್ರು ಹೋಗಿ ಅದನ್ನ ಹಿಡಿತಾರೆ ನೋಡ್ರಿ. ಮತ್ತ ಇಲ್ಲಿ ಕೈಯಲ್ಲೇ ಮೊದಲು ಹಿಡ್ಕೊಂಡು ಹೋದವರು ಈ ಕೈಯನ್ನ ಬಿಟ್ಟ ತಕ್ಷಣ ಮುಂದಿನ ಜೋಕಾಲ ಹಿಡ್ಕೋಬೇಕು. ಹೌದಲ್ರಿ? ಹಿಡಿತಾರಿಲ್ಲ ಅವ್ರು, ಅಂದ್ರೆ ಅವ್ರ ಕೆಳಗ್ ಬೀಳಂಗಿಲ್ಲ ಅಂತ ಅರ್ಥ. ಅವ್ರ ಕೆಳಗ್ ಬೀಳಂಗಿಲ್ಲ. ಅದಕ್ಕೆ ಬಹಳ ನಿರರ್ಗವಾಗಿ ಆ ಒಂದು ಪ್ರಯೋಗವನ್ನ ಎಲ್ಲರೂ ಬೆರಗಾಗಂಗ್ ಮಾಡಿ ತೋರಿಸ್ತಾರ. ಅದೊಂದು ಕಲೆ. ಅರ್ಥಾತ್ ಅಷ್ಟು ಮೇಲೆ ನಿಂತು ಕೈಯಲ್ಲಿ ಎರಡು ಕೈಯಿಂದ ಒಂದು ಹಿಡಿದು ಜೋಗಳ ಆಡ್ತಾ ಹೋಗಿ ಇನ್ನೊಂದನ್ನ ಹಿಡಿತಾರ. ಇದು ಬಿಟ್ಟ ಮೇಲೆ ಅದು ಹಿಡಿಯಕ್ ಬರ್ತದಲ್ಲ, ಇದನ್ನ ಬಿಡಲಾರ್ದ ಅದು ಹಿಡಿಯಕ್ ಬರಂಗಿಲ್ಲ. ಮತ್ತೆ ಇದು ಬಿಟ್ಟ ಮೇಲೆ ಅದನ್ನ ಹಿಡಿದೇ ಇದ್ರೆ ಅಲ್ಲಿ ಏರಕ್ ಬರಂಗಿಲ್ಲ. ಎಲ್ಲಿ ಬರ್ತಾರ? ಸೀದಾ ಕೆಳಗೆ ಬೀಳ್ತಾರ. ಕೆಳಗೆ ಬೀಳ್ಬೇಕಾದ. ಅದರಂತೆ ಇಲ್ಲಿ ವೇದೋಕ್ತ ಕರ್ಮಗಳನ್ನ ಮುಂದಿನ ಭಾಗಕ್ಕೆ ಕೈ ಹಾಕದೆ ವೇದದ ಆದಿಭಾಗ ಕರ್ಮಗಳನ್ನ ಮಾಡದಿದ್ದರೆ ಪಾಪವು ಸಂಭವಿಸುವುದಿಲ್ಲ. ಅವನು ಯಾಕ ಭವಕ್ಕೆ ಬರಂಗಿಲ್ಲ, ಕೆಳಗ್ ಬೀಳಂಗಿಲ್ಲ ಅಂದ್ರೆ ಕರ್ಮ ಬಿಟ್ಟನ, ಜ್ಞಾನ ಹಿಡದನಂತ. ಇದ್ರ ಕೈ ಬಿಟ್ಟನ, ಅದ್ರ ಕೈ ಹಿಡದನ. ಇಲ್ಲಿ ಬಿಟ್ಟ ಮೇಲೆ ಇನ್ನೊಂದ್ರ ಕೈ ಹಿಡದೆ ಇದ್ರೆ ಅವನು ಅಧೋಗತಿ ಗೊತ್ತಿದ್ದ. ಹಾಗಾಗಿ ಇಲ್ಲಿ ಸುಮ್ಮನೆ ಪಶು ಹಿಂಸೆ ಮಾಡಿದರೆ ಪಾಪ ಸಂಭವಿಸುವುದಿಲ್ಲ. ಏನ್ರಿ? ವೇದದ ಆದಿಭಾಗ ಕರ್ಮಗಳನ್ನ ಮಾಡದಿದ್ದರೆ ಪಾಪವು ಸಂಭವಿಸುವುದಿಲ್ಲ. ಹೇಗೆಂದರೆ ಸುಮ್ಮನೆ ಪಶು ಹಿಂಸೆ ಮಾಡಿದರೆ ಪಾಪವು ಸಂಭವಿಸುವುದಾಗಲಿ, ಪಶುಗಳನ್ನ ಹಿಂಸೆ ಮಾಡ್ತಾರ ನೋಡ್ರಿ ಕಟುಗಳು, ದಿವಸ ಎಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡ್ತಾರ, ಎಷ್ಟು ಕೋಳಿಗಳನ್ನ ಕೊಯ್ತಾರ, ಅವೆಲ್ಲ ಪಾಪಕ್ಕಾಗಿ ವಿನಃ ಪುಣ್ಯಕ್ಕಾಗಲ್ಲ. ಅದೇ ಒಂದು ಪಶುವನ್ನ ಯಜ್ಞಕ್ಕೋಸ್ಕರವಾಗಿ ಯಜ್ಞವನ್ನ ಮಾಡುವಾಗ ಹಿಂಸಿಸಿದರೆ ಅದಕ್ಕ ಪಾಪ ಬರಂಗಿಲ್ಲ. ಯಾಕಂದ್ರೆ ಉತ್ತಮದಕ್ಕಾಗಿ, ಮುಂದಿನ ಉದ್ದೇಶಕ್ಕಾಗಿ. ಅದರಂತೆ ಯಾಗಕ್ಕೆ ಪಶುವನ್ನು ರಾಗದಿಂ ಕೊಂದೊಡೆ ಅದಕ್ಕೆ ಆಗದು ಅಹವೆಂತೆಂಬ ನುಡಿಯಂದದೆ. ಅದೇ ಕಟಕ ಕಟ್ಟಿದ್ರೆ ಪಾಪ ಆಗ್ತದ, ಯಜ್ಞದಲ್ಲಿ ಕಡಿದ್ರೆ ಪುಣ್ಯ ಬರ್ತದೆ. ಅದಕ್ಕಾಗಿ ಭವಕ್ಕಾಗಿ ಮಾಡಿದ ಕರ್ಮಗಳು ಜನನ ಮರಣ ದುಃಖಕ್ಕೆ ಗುರಿಯಾಗ್ತದ. ಮೋಕ್ಷಕ್ಕಾಗಿ ಮಾಡುವಂತ ಕರ್ಮಗಳು ಆನಂದಕ್ಕೆ ಕಾರಣ ಆಗ್ತವೆ. ಈ ರೀತಿ ಕರ್ಮ ನೀಗುವುದು ತೃಣಜೂಲಕದ ಪರಿಯಲ್ಲಿ. ಇದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೇನೆ. ಒಂದು ಸಲ ಹಳ್ಳಿಯಲ್ಲಿ ಸೇದೋ ಬಾವಿ ಅಂತಿದ್ದು, ಮೂಲೆ ಬಾವಿ, ಸೇದಾ ಬಾವಿ ಅಂತ ಇರ್ತಿದ್ವು ಅವಾಗ. ಅದಕ್ಕ
ನಾವೇನ್ ಮಾಡ್ತೀವಿ ಅಂದ್ರೆ ಬಕೆಟ್ ಅನ್ನ ಕಟ್ಟಿ ಕೊಡವನ್ನ ಕಟ್ಟಿ ನೀರು ಜಗ್ಗತಕ್ಕಂತ ಕಾಲ ಅದು. ಅಂತ ಒಂದು ಬಾವಿ ಇತ್ತು. ಬಾವಿಯಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಕಾರಣಕ್ಕ ಹೋದ, ನೀರು ಜಗ್ಗುವಂತ ಸಂದರ್ಭದಲ್ಲಿ ಜೋಲಿ ಹೋಯ್ತು, ಅವನು ಬಾವಿಯಲ್ಲೇ ಬಿದ್ದ. ಎಲ್ಲಿ ಬಿದ್ದಮ್ಮ? ಬಾವಿಯಲ್ಲಿ ಬಿದ್ದ. ಅದು ಮೊದಲೇ ಬಹಳ ಆಳ ಬಾವಿ ಇದ್ದಂಗಿತ್ತು, ನೀರು ಸ್ವಲ್ಪ ಇತ್ತು. ಗೊತ್ತಿಲ್ಲದಂತೆ ಹೋಗಿ ಬಿದ್ದ. ಬಿದ್ದಾಗ ಅವನಿಗೆ ಈಜು ಬರ್ತಿದ್ದಿಲ್ಲ, ಈಜು ಬರ್ತಾ ಇಲ್ಲ. ನೀರಾವ ಈಜು ಬರ್ತಾ ಇಲ್ಲ. ಕತ್ತಲಾದ, ಅವನ್ನ ರಕ್ಷಣೆ ಮಾಡಕ್ಕ ಯಾರು ಇಲ್ಲ. ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡಿದಂದ್ರೆ, ಜೀವ ರಕ್ಷಣೆಗಾಗಿ ಅಲ್ಲಿ ಇಲ್ಲಿ ನೋಡೋದ್ರೊಳಗಾಗಿ ಆ ಬಾವಿಯ ಒಳಗಡೆ, ಬಾವಿಯ ಮೇಲಿರುವಂತ ಒಂದು ದೊಡ್ಡ ಮರದ ಬೇರು ಅನ್ನುವಂಥದ್ದು ಬಾವಿಯ ಒಳಗೆ ಹೋಗಿತ್ತು. ಬೇರು ಹೋಗಿತ್ತು. ಗಿಡ ಹೊರಗಾದ, ಬೇರು ಬಾವಿ ಒಳಗಾದ. ಆವಾಗ ಸಂದಿಗ್ಧ ಪರಿಸ್ಥಿತಿ ಅಲ್ರಿ, ಕೈ ಬಿಟ್ರೆ ಏನನ್ನ ಹಿಡಿಲ್ಲ ಅಂದ್ರೆ ಮುಳಿಗೋತಾನ ಅನ್ನೋ ಉದ್ದೇಶಕ್ಕಾಗಿ ವಿಚಾರ ಬಂತು. ಗಟ್ಟಿಯಾಗಿ ಆ ಬೇರನ್ನ ಎರಡು ಕೈಯಿಂದ ಹಿಡ್ಕೊಂಡು ಆ ಪರಿಸ್ಥಿತಿಯನ್ನ, ದುಃಖವನ್ನ ಅನುಭವಿಸ್ತಾ ಬೆಳಿಗ್ಗೆ ಆದ್ರೆ ಯಾರಾದ್ರೂ ಬಂದಾರು, ನನ್ನ ನೋಡಿ ಯಾರು ನನ್ನ ರಕ್ಷಣೆ ಮಾಡಬಹುದು ಅಂತಕ್ಕಂತ ಭಾವದಲ್ಲಿ ಇದ್ದಂತ ವ್ಯಕ್ತಿ ಬಾವಿಯ ಒಳಗಡೆ. ಹಂಗ ಅನ್ಕೊಂಡಂಗೆ ಕತ್ತೆಲ್ಲ ಕಳಿತು, ರಾತ್ರಿ ಎಲ್ಲ ಕಳಿತು, ಬೆಳಗಾಯ್ತು. ಮತ್ತೆ ಕೆಲವು ಜನ ಓಡಾಡ್ತಾ ಬಂದ್ರು. ಆವಾಗ ಬಾವಿಯಲ್ಲಿದ್ದಂತ ವ್ಯಕ್ತಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ. ಕಾರಣ, ನಾನು ಬಾವಿಯಲ್ಲಿ ಬಿದ್ದಿದ್ದು ಗೊತ್ತಾಗಬೇಕಾದ್ರೆ ಅವರಿಗೆ ಶಬ್ದದಿಂದ ಸೌಜ್ಞೆ ಮಾಡೋಣಂತ, ರಕ್ಷಣೆ ಮಾಡ್ರಿ ಅಂತ ಕೂಗಿದ. ಆ ಕ್ಷಣನೇ ಬಾವಿಗೆ ಬಂದವರು ವಿಚಾರ ಮಾಡಿದ್ರು, ಇಲ್ಲೇ ಶಬ್ದ ಬರ್ತಂತ ಇಣಿಕೆ ನೋಡಿದ್ರು. ಅಲ್ಲೊಬ್ಬ ಮನುಷ್ಯ ಬಾವಿಯಲ್ಲಿ ಬಿದ್ದು ಗುಳಾಡ್ತಿದ್ದ ರಕ್ಷಣೆಗೋಸ್ಕರವಾಗಿ. ನನ್ನ ಬದುಕ್ಸ್ರಿ, ರಕ್ಷಣೆ ಮಾಡ್ರಿ, ಆದಷ್ಟು ಬೇಗ ಮೇಲೆ ಬರುವಂಗ ಜಗ್ರಿ ಅಂದ. ಅವಾಗ ಇವ್ರು ವಿಚಾರ ಮಾಡಿದ್ರು, ಇವನ್ನ ಹೆಂಗ್ ತೆಗಿಬೇಕು ಅಂತ ಹೇಳಿ ವಿಚಾರ ಮಾಡಿ ಅವನಿಗೆ ಹೇಳಿದ್ರು, ಸ್ವಲ್ಪ ಸಮಾಧಾನ ತಗೋ, ನಿನ್ನ ರಕ್ಷಣೆ ಮಾಡ್ತು ಅಂತ ಹೇಳಿ ಒಂದು ದೊಡ್ಡ ಹಗ್ಗವನ್ನ ತೆಗೆದುಕೊಂಡು ಗಿರಿಕೆಯಲ್ಲಿ ಬಿಟ್ರಮ್ಮ ಕೆಳಗಡೆ. ಬಿಟ್ಟು ಒಬ್ಬ ವ್ಯಕ್ತಿ ಹೇಳಿದ, ನಾವು ಮೇಲೆ ಇಬ್ಬರು ನಿಂತು ಹಗ್ಗವನ್ನ ಜಗತೀವಿ, ನೀನು ಹಗ್ಗವನ್ನ ಮಾತ್ರ ಭದ್ರವಾಗಿ ಹಿಡ್ಕೋಬೇಕಂತ. ಹಗ್ಗ ಭದ್ರವಾಗಿ ಹಿಡ್ಕೋದು ನಿಂದು, ನಾವು ಬಹಳ ನಿರಾಳವಾಗಿ ನಿನ್ನ ಮೇಲೆ ತರ್ತೀವಿ ಅಂತ ಅವ್ರು ಹೇಳಿದ್ರು. ಆಯ್ತು ಅಂದ. ಹಗ್ಗ ಬಿಟ್ರು, ಒಂದು ಕೈಯಿಂದ ಹಗ್ಗ ಹಿಡಿದ್ ನೋಡಮ್ಮ. ಹಗ್ಗ ಹಿಡ್ದೇನಂತ ಕೇಳಿದ್ರು ಅವ್ರು, ಮ್ಯಾಲಿದ್ದವ್ರು. ಹಿಡ್ದೇನಂದ್ರು ಭದ್ರವಾಗಿ ಹಿಡ್ಕೊಂಡೇನಂದ್ರು. ನಾವ್ ಜಗ್ಗಿದ್ರೆ ಮತ್ತೆ ಕೆಳಗೆ ಜಾರಂಗಿಲ್ಲ ಏನಂದ್ರು. ಇಲ್ಲ, ಜಾರಂಗಿಲ್ಲ ಅಂತ. ಆವಾಗ ಮೇಲೆ ಜಗ್ಗಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಬ್ಬನು ಜಗ್ಗಿದ, ಏನು ಅಳ್ಳಾಡ್ಲಿಲ್ಲ. ಇಬ್ಬರು ಜಗ್ಗಿದ್ರು, ಏನಾಗ್ಲಿಲ್ಲ. ಮತ್ತೆ ಇನ್ನೊಬ್ಬನ ಕರೆದ್ರು, ಬಹಳ ಒಜ್ಜಿದ್ದಂಗ ಮನುಷ್ಯ, ನಮ್ಮ ಶಕ್ತಿ ಸಾಲ್ತಾ ಇಲ್ಲ, ನೀನು ಸಹಾಯ ಮಾಡಂದಾಗ ಇನ್ನೊಬ್ಬನು ಬಂದ. 3 ಜನ ಜಗ್ಗಿದ್ರು ಕೂಡ ಅದು ಮೇಲೆ ಬರಲೇ ಇಲ್ಲ. ಆವಾಗ ಇಣಿಕಿ ನೋಡಿದ್ರು, ಏನಾಗಿರ್ಬೋದು ಅಂತ. ನೋಡಿದಾಗ ಆ ಬಾವಿಯಲ್ಲಿ ಬಿದ್ದಂತ ವ್ಯಕ್ತಿ ಒಂದು ಕೈಯಿಂದ ಹಗ್ಗ ಹಿಡ್ದಾನ, ಮತ್ತೊಂದು ಕೈಯಿಂದ ಬೇರ್ ಹಿಡ್ದಾನ. ಮೊದಲು ಬೇರಿತ್ತಲ್ಲಮ್ಮ, ಆ ಬೇರನ್ನ ಒಂದು ಕೈಯಲ್ಲಿ ಹಿಡ್ದಾನ, ಒಂದು ಕೈಯಲ್ಲಿ ಹಗ್ಗ ಹಿಡ್ದಾನ.
ಅವಾಗ ಜನ ಹೇಳೋದು, ಏನೋ ಹುಚ್ಚನೇನೋ, ನಾವು ಜಗ್ಗಿ ಸಾಯ್ತೀವಿ, ಆ ಕೈಯನ್ನು ಬಿಟ್ಟು ಈ ಹಗ್ಗ ಗಟ್ಟಿಯಾಗಿ ಹಿಡ್ಕಂದ್ರ ಅವ್ರು. ಅವಾಗ ಅವನಂದ, ಅಲ್ರಿ ಹೆಂಗ್ ಬಿಡಕಾತದಂದ, ಹೆಂಗ್ ಹಿಡ್ಕೊಂಡಿದ್ದಿ ಹಂಗೆ ಬಿಡಂದ್ರ ಅವ್ರು. ಹೆಂಗ್ ಹಿಡ್ಕೊಂಡಿದ್ದಿ ಹಂಗೆ ಬಿಡು. ಹೌದ್ರಿ, ಹೇಳಿದ ಸತ್ಯದ. ಪಾಪ ನೀವ್ ಯಾರು ಇಲ್ಲದಾಗ ರಾತ್ರಿ ವೇಳೆ ಈ ಬೇರೆ ನನ್ನ ಜೀವನ ರಕ್ಷಣೆ ಮಾಡ್ಯದ, ನನ್ನ ಕಾಪಾಡಿದ್ದು ಈ ಬೇರು. ಮತ್ತ ಇಂಥದನ್ನ ಬಿಡ್ರಿ ಅಂತ ಹೇಳ್ರಿ, ಹೆಂಗ್ ಬಿಡ್ಬೇಕು ಅಂದ. ಹುಚ್ಚ, ಎಂತ ಅಜ್ಞಾನ ಇದ್ದೆ ಅಂತ ನೀವು. ಅಂಥ ಸಮಯದಲ್ಲಿ ಬೇರೆ ನಿನಗೆ ರಕ್ಷಣೆ ಕೊಟ್ಟದ, ಇಲ್ಲಂತಲ್ಲ. ಆದ್ರೆ ಈಗ ಮೇಲೆ ಬರಬೇಕಾಗಿದ್ರೆ ಬೇರನ್ನ ಬಿಡಬೇಕಂದ್ರ ಅವ್ರು. ಬಾವಿಯಿಂದ ಮೇಲೆ ಬರಬೇಕಾದ್ರೆ ಬೇರ್ ಬಿಡಬೇಕು. ಆ ಕೈಯನ್ನ ಬೇರಿಂದ ಬಿಡು, ಅದೊಂದು ಕೈಯಿಂದ ಹಗ್ಗವನ್ನು ಹಿಡಿ ಅಂತ ಹೇಳಿದಾಗ, ಆ ಬೇರನ್ನು ಬಿಟ್ಟು ಹಗ್ಗವನ್ನು ಹಿಡಿದಾಗ ತಕ್ಷಣ ಜಗ್ಗಿದಾಗ ಮೇಲೆ ಬಂದ ಅಂತ ಒಂದು ಇದು ದೃಷ್ಟಾಂತ. ಇದು ಕೆಲವು ದೃಷ್ಟಾಂತಗಳು ಜಲ್ದಿ ಬೇಗ ಹೊಡಿತೇವ್ರಿ. ಅವಾಗ ಹೇಗೆ ಮೇಲೆ ಬಂದು ಅದೇ ಪ್ರಕಾರವಾಗಿ ನಾವು ಹಿಂದೆ ಕರ್ಮಗಳನ್ನ ಮಾಡೀವಿ. ಈಗ ಅವನೆಂಗೆ ಬಿಡ್ಬೇಕು ಅಂದ್ರೆ, ನೀನು ಮುಂದೆ ಹೋಗ್ಬೇಕಾದ್ರೆ ಕರ್ಮನ ಬಿಡ್ಬೇಕು. ನೀನು ಮೇಲೆ ಮೇಲೆ ಬರ್ಬೇಕಾಗಿದ್ರೆ, ಮೇಲೆ ಅಂದ್ರೆ ಆ ಪರಬ್ರಹ್ಮನ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಈ ಜನನ ಮರಣದ ದುಃಖದಿಂದ ಕಡಿಯಾಗಬೇಕು ಅನ್ನೋದಿದ್ರೆ ಆ ಕರ್ಮಗಳನ್ನ ನೀ ಬಿಡಬೇಕು. ಅಂದಾಗ ಹೇಗೆ ಸಾಧ್ಯಮ? ಅದರಂತೆ ಈ ಕಡೆ ಕರ್ಮನೂ ಮಾಡಬೇಕು, ಈ ಕಡೆ ಜ್ಞಾನನೂ ಇಡಬೇಕು ಅಂದ್ರೆ ಇದು ಸಾಧ್ಯನೇ ಇಲ್ಲ. ಸಾಧ್ಯ ಹೆಂಗಾಗ್ತದ? ಮತ್ತೆ ಆಗಲ್ಲ. ಅದು ಬೇರು ಕೆಳಗೆ ಸಿಗ್ತದ, ಹಗ್ಗ ಮೇಲೆ ಸಿಗ್ತದ. ಹಗ್ಗ ಮೇಲೆತ್ತುವನ್ನ ಪ್ರಯತ್ನ ಮಾಡ್ತಾವ, ಬೇರು ಮೇಲೆ ಹೋದವನ್ನ ಕೆಳಗೆ ತರಬೇಕು ಅಂತ ಅದು ಪ್ರಯತ್ನ ಮಾಡ್ತಾವ. ಅದು ಹೇಗೆ ಅಪ್ರಮಾಣವೋ, ಮೂರ್ಖನ ಕೆಲಸವೋ, ಅದರಂತೆ ಮೋಕ್ಷ ಆಪೇಕ್ಷೆಯಾದಂತವನು ಪೂರ್ವದ ಕರ್ಮಗಳನ್ನು ಬಿಡಬೇಕು. ಅಂದ್ರೆ ಯಾವಾಗ ಬಿಡಬೇಕು? ಹಗ್ಗವನ್ನ ಭದ್ರವಾಗಿ ಹಿಡಿದ ಮೇಲೆ ಬಿಡ್ಬೇಕು ನೋಡ. ಏನು ಬೇರನ್ನು ಹಗ್ಗ ಭದ್ರ ಆಗಿದೆ ಅಂದಾಗ ಬೇರು ಬಿಡ್ಬೇಕು. ಈ ಕಡೆ ಹಗ್ಗನೂ ಸ್ವಲ್ಪ ಹಿಡ್ದಾನ, ಬೇರುನು ಸ್ವಲ್ಪ ಹಿಡ್ದಾನ, ಬಾವಿಗೆ ಬಿದ್ದು ಸತ್ತು ಹೋಗ್ತಾನ. ಕನ್ಫರ್ಮ್ ಆಗ್ಬೇಕು. ಕನ್ಫರ್ಮ್ ಆದ್ಮೇಲೆ ಅವನು ಸರಳವಾಗಿ ಹೆಂಗ ಮೇಲೆ ಬರ್ತಾನೋ ಅದರಂತೆ ನಾವು ಮಾಡುವ ಕರ್ಮಗಳ ಫಲದ ಕನ್ಫರ್ಮ್ ಆಗ್ಬೇಕು. ಆವಾಗ ಇದು ಭದ್ರವಾಗಿ ಸಿಕ್ಕಾಗ ಆ ಕರ್ಮಗಳನ್ನು ಬಿಡಬೇಕು. ಈ ಜ್ಞಾನ ಮಾರ್ಗ ಸಿಗದೆ ಇದ್ದಾಗ ಕರ್ಮಗಳನ್ನ ಮಾಡಬೇಕು. ಅದಕ್ಕಾಗಿ ಭಗವಂತ ಅವರಿಗೆ ಕರ್ಮವನ್ನ, ಇವರಿಗೆ ಉಪವಾಸವನ್ನ, ಮುಂದೆ ಹೋಗುವವನ ಜ್ಞಾನವನ್ನು ಹೇಳಿದ್ರು ಅಂತ ಅರ್ಥ ಮಾಡಬೇಕು ವಿನಃ ವೇದದ ಕರ್ಮಗಳನ್ನ ನಿರರ್ಥಕ ಅಂತ ಒಪ್ಪಬಾರದು. ಅವ್ರ ಕೆಲಸ ಅವ್ ಮಾಡ್ತಿರ್ತಾವ. ಇದು ಕೆಲಸ ಏನಮ್ಮ? ಭವದಿಂದ ಎತ್ತುವ ಮುಕ್ತಿ ಸೋಪಾನವಾದದ್ದು, ಭವದುಃಖವನ್ನ ಕಳೆಯುವ, ಜೀವನದಲ್ಲಿ ಶಾಂತವಾಗಿ ಬದುಕನ್ನು ಸವಸುವುದು, ಸದಾ ಕಾಲ ನಾನು ಇರುವವನು ಅನ್ನುವಂತ ಕಲ್ಪನಾ ಅತೀತವಾಗ್ತಕ್ಕಂಥದ್ದು. ಆ ಸ್ಥಿತಿಯಲ್ಲಿ ಇರುವಂತ ಒಂದು ಸಂದರ್ಭ ಏನಾದ ಇದು ಮುಕ್ತಿಯ ಅಥವಾ ಮೋಕ್ಷದ ಒಂದು ಮಾರ್ಗವೇನ. ಅದಕ್ಕೆ ಈ ಜ್ಞಾನ ಮಾರ್ಗ ಬಂದ ಮೇಲೆ ಕರ್ಮ ಮಾರ್ಗವನ್ನು ಬಿಡಬೇಕು ಅಂತ ಅರ್ಥ. ಮತ್ತೆ ನಾಳೆ ದಿನ ಮತ್ತೆ ಸ್ವಲ್ಪ ವಿಚಾರ ಮಾಡೋಣ್ರಿ. ನಮ್ ಡಾಕ್ಟರ್ ಸಾಹೇಬ್ ಏನಂತಾರೆ?
ಆಯ್ತಾಯ್ತು. ಅಲ್ಲ ಅವ್ರಿಗೆ ನಿದ್ದಿಗೆನೆ ಬಂತಾರಂತ. ಈ ಕರ್ಮದ ನಿರ್ಣಯ ಆಯ್ತಲ್ರಿ ಈಗ? ಸಾಕು. ಅದಕ್ಕೆ ಇದನ್ನ ಪೆಂಡಿಂಗ್ ಇಟ್ಟಿವಿ ನಿನ್ನೆ. ಸ್ವಲ್ಪ ನೀವು ಇಂಪಾರ್ಟೆಂಟ್, ಅದಕ್ಕೆ ಪೆಂಡಿಂಗ್ ಇಟ್ಟು, ಯಾಕಂದ್ರೆ ಕ್ಲಿಯರ್ ಅದ ಇದು. ಆಯ್ತಾಯ್ತು, ನಿದ್ದೆ ಮಾಡ್ರಿ. ನಮಸ್ಕಾರ ತಾಯಿ, ನಮಸ್ಕಾರ.